ನನ್ನ ಹೆಸರು ಭೈರವಿ ಅಂತ. ನಮ್ಮ ಈ ರಕ್ತನಿಧಿ ಜೀವಧಾರ ರಕ್ತನಿಧಿ ಕೇಂದ್ರದ ಸಂಸ್ಥೆಯಿಂದ ಇಲ್ಲೇನು ಬೋಗಾದಿಯಲ್ಲಿ ಟೈಲರಿಂಗ್ ಅಸೋಸಿಯೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಲ್ಲಿ ರಕ್ತದಾನದ ಶಿಬಿರನ ಹಮ್ಮಿಕೊಂಡಿದೀವಿ. ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ರಕ್ತದಾನ ಮಾಡೋದ್ರಿಂದ ನೀವು ಮಾಡೋ ರಕ್ತದಾನ 3 ಜೀವ ಉಳಿಯುತ್ತೆ. ಹಾಗೂ ನಿಮಗೂ ಕೂಡ ತುಂಬಾ ಅನುಕೂಲ ಇದೆ. ರಕ್ತದಾನ ಮಾಡೋದ್ರಿಂದ ನಿಮಗೂ ಮುಂದಿನ ಫ್ಯೂಚರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗ್ಬೋದು ಅಥವಾ ಸ್ಟ್ರೋಕ್ ಸಮಸ್ಯೆ ಆಗ್ಬೋದು, ಇಂತಹ ಕಾಯಿಲೆಗಳಿಂದ ತಪ್ಪಿಸ್ಕೋಬಹುದು. ಹಾಗೆ ನಿಮ್ಮಲ್ಲಿ ಈಗ ಕೆಲವರಿಗೆ ಫೀಮೇಲ್ಸ್, ಎಸ್ಪೆಷಲಿ ಫೀಮೇಲ್ಸ್ಗೆ PCOD, PCOC, ಥೈರಾಯ್ಡ್ ಸಮಸ್ಯೆಗಳಿರುತ್ತೆ. ಅವರು ಕೂಡ ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡೋದ್ರಿಂದ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ಹಾಗೆ BP ಶುಗರ್ ಇರೋರು ಕಂಟ್ರೋಲ್ ಅಲ್ಲಿ ಇದ್ರೆ ಅಫ್ಕೋರ್ಸ್ ಅವ್ರು ಮಾಡ್ಬೋದು, ಬಟ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಹಾಗೆ ಅದರಿಂದ ಕಮ್ಮಿ ಕೂಡ ಆಗುತ್ತೆ. ರಕ್ತದಾನ ಮಹಾದಾನ. ಇವಾಗ ದುಡ್ಡು ಕೊಟ್ಟು ರಕ್ತ ಎಲ್ಲ ತೊಗೊಳೋದಿಕ್ಕಾಗಲ್ಲ. ಒಂದು ಮನುಷ್ಯನೇ ಇನ್ನೊಬ್ಬ ಮನುಷ್ಯಗೆ ರಕ್ತದಾನ ಮಾಡಿ ಜೀವ ಉಳಿಸೋದಿಕ್ ಸಾಧ್ಯ. ಆದ್ರಿಂದ ಈಗ ಹಳೆ ಕಾಲದಲ್ಲೆಲ್ಲ ಹೇಳ್ತಿದ್ರು, ನೀನ್ ಮಾಡಿದ ಪುಣ್ಯ ನಿನ್ ಮಕ್ಳಿಗೆ ಅಂತ. ಅದೇ ತರ ಬಟ್ ಇವಾಗ ಈ ಫ್ಯೂಚರ್ ಅಲ್ಲಿ ಏನಾಗಿದೆ ಅಂತಂದ್ರೆ, ನೀನ್ ಪಾಪ ಮಾಡು ಪುಣ್ಯ ಮಾಡೋದು ನಿನಗೆ ಅನ್ನೋ ತರ ಇದೆ. ಸೊ ಅದರಿಂದ ರಕ್ತದಾನ ಮಾಡಿ ಒಬ್ರು ಜೀವ ಉಳಿಸಿ, ನೀವು ಒಂದ್ ಜೀವ ಉಳಿಸಂತ ಜೀವದಾನಿಯಾಗಿ. ಸೊ ರಕ್ತದಾನ ತುಂಬಾ ಈಗಿನ ಒಂದು ಜನರೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಅರೌಂಡ್ ಡೈಲಿ ತುಂಬಾ ಒಂದು 150-200 ರಿಕ್ವೈರ್ಮೆಂಟ್ ಇದೆ. ಸೊ ರಕ್ತದಾನ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರಿಂದ ನಿಮ್ಗೂ ಹಿಮೋಗ್ಲೋಬಿನ್ ಇನ್ನಷ್ಟು ಚೆನ್ನಾಗಿ ಇದಾಗತ್ತೆ. ಸೊ ಅದರಿಂದ ರಕ್ತದಾನ ಮಾಡಿ. ಅದ್ರಲ್ಲಿ ನಿಮ್ಮ 3 ತಿಂಗಳಿಗೆ ಒಂದ್ಸಸಿ ನಮ್ಮ ಬಾಡಿಯಲ್ಲಿ ಇರುವಂತ RBCs ಏನಿದೆ ಅದು ಒಂದು ಸರಿ 3 ತಿಂಗಳಿಗೆ ಅಂದ್ರೆ 90 ದಿನಕ್ಕೊಮ್ಮೆ ಸತ್ತೋಗಿ ಮತ್ತೆ ಹುಟ್ಟುತ್ತೆ. ಸೊ ಅದರಿಂದ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ. ಸೊ ನಿಮಗೂ ಅನುಕೂಲ, 3 ಜೀವಗಳಿಗೂ ಉಳಿಯುವಂತ ಸಾಧ್ಯತೆ ಇದೆ. ಸೊ ರಕ್ತದಾನ ಮಹಾದಾನ. ರಕ್ತದಾನ ಮಾಡಿ ಜೀವ ಉಳಿಸಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಾರದಾ. ಜೀವಧಾರ ರಕ್ತನಿಧಿಯಿಂದ ರಕ್ತ ಶೇಖರಣಾ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ರಕ್ತದಾನ ಮಹಾದಾನ. ರಕ್ತದಾನದಿಂದ ನಾವು 3 ಜೀವಗಳನ್ನು ಉಳಿಸಬಹುದು. ಜೀವಧಾರ ರಕ್ತನಿಧಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಗಿರೀಶ್ ಸರ್ ಅವರ ನೇತೃತ್ವದಲ್ಲಿ ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ನಡೆಸಲು ಬಂದಿರುತ್ತೇವೆ. ದಯಮಾಡಿ ಎಲ್ಲರೂ ರಕ್ತದಾನ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ಮೇಡಮ್, ನಿಮ್ಮ ಸಂಸ್ಥೆ ಬಗ್ಗೆ ಎಲ್ಲೆಲ್ಲಿ ಮಾಡಿದ್ರೆ ಎಷ್ಟು ಬ್ಲಡ್ ಸಂಗ್ರಹ ಮಾಡಿದ್ರೆ? ನಾವು ಪ್ರತಿ ವರ್ಷ ಸರಾಸರಿ 10,000 ರಕ್ತ ಯೂನಿಟ್ಗಳನ್ನ ನಾವು ಮೈಸೂರು ಜಿಲ್ಲೆಯಾದ್ಯಂತ ಶೇಖರಣೆ ಮಾಡ್ತೇವೆ ಸರ್. ಪ್ರತಿ ತಿಂಗಳು ಮಹಾಯಾನ 10ರಿಂದ 15 ರಕ್ತ ಕ್ಯಾಂಪ್ಗಳನ್ನ ನಡೆಸ್ತೇವೆ ಸರ್ ಮೈಸೂರು ಜಿಲ್ಲೆಯಾದ್ಯಂತ. ಸರ್, ರಕ್ತ ದಾನಿಗಳಿಗೆ ರಕ್ತ ಸಂಚಾರ ಸುಗಮ ಆಗತ್ತೆ. ಮತ್ತೆ 30% ಹಾರ್ಟ್ ಅಟ್ಯಾಕ್ ಆಗೋದನ್ನ ತಪ್ಪಿಸಬಹುದು. ರಕ್ತ ಈಸಿ ಆಗತ್ತೆ. ಮತ್ತೆ ಹಿಮೋಗ್ಲೋಬಿನ್ ಏನಿದೆಯಲ್ಲ, ನಾವು ಅದನ್ನ ಚೆಕ್ ಮಾಡಿ ತಗೊಳ್ತೇವೆ. 12.5 to 16.5 ಗ್ರಾಮ್ಸ್ ಒಳಗೆ ಇದ್ರೆ ಮಾತ್ರ ಆರೋಗ್ಯವಂತರ ಕೊಡ್ಬೋದು ಸರ್ ರಕ್ತನ. ಹೌದು ಸರ್, 18ರಿಂದ ಸರಿಸುಮಾರು 60 ವರ್ಷದವರೆಗೂ ರಕ್ತ ದಾನ ಮಾಡಬಹುದು ಸರ್. ಅದು ಪ್ರತಿ 3 ತಿಂಗಳಿಗೊಂದ್ಸಲಿ ವರ್ಷಕ್ಕೆ 4 ಬಾರಿ ಅವರು ರಕ್ತದಾನ ಮಾಡಬಹುದು ಸರ್. ನಾನು ಲಕ್ಷ್ಮೀನಾರಾಯಣ್ ಅಂತ ಆರೋಗ್ಯ ಭಾರತಿ ಸಂಸ್ಥೆ ವತಿಯಿಂದ ಮಾತನಾಡ್ತಾ ಇದ್ದೇನೆ. ಈ ದಿನ ಈ ಬೋಗಾದಿ ಊರಿನಲ್ಲಿ ಈ ಟೈಲರಿಂಗ್ ಅಸೋಸಿಯೇಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾವು ಕೂಡ ಇಲ್ಲಿ ಬರ್ತಕ್ಕಂಥ ಜನರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ BP, ಶುಗರು, ECG ಇದನ್ನ ಸುಯೋಗ ಹಾಸ್ಪಿಟಲ್ ವತಿಯಿಂದ ಮಾಡ್ತಾ ಇದ್ದಾರೆ. ಆಮೇಲೆ ರಕ್ತದಾನ ಶಿಬಿರದ ಲಯನ್ಸ್ ಮೈಸೂರು ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಡಾಕ್ಟರ್ ಚಂದ್ರಶೇಖರ್ ಅವರಿಂದ ಉಚಿತ ಆಯುರ್ವೇದಿಕ್ ಮೆಡಿಸಿನ್ ಅನ್ನು ವಿತರಣೆ ಮಾಡಲು ಆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಇಷ್ಟು ಕಾರ್ಯಕ್ರಮಗಳು ಈ ದಿನ ಈ ಸ್ಥಳದಲ್ಲಿ ನಡೆಯುತ್ತದೆ. ಈ ಸಂಸ್ಥೆಯು ಎಲ್ಲಾ ಕಾರ್ಯಕ್ರಮಗಳನ್ನು ಆರೋಗ್ಯದ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಉಚಿತವಾಗಿ ನಡೆಸಿಕೊಡಲಾಗುತ್ತದೆ. ಇದು ನಮ್ಮ ಆರೋಗ್ಯ ಭಾರತಿ ವತಿಯಿಂದ ನಾವು ರೂಢಿಸಿಕೊಂಡು ಬಂದಿರತಕ್ಕಂಥ ವಿಷಯ. ಇವತ್ತು ಸುಯೋಗ ಹಾಸ್ಪಿಟಲ್ ಇಂದ
ಅಲ್ಲಿಂದ ಒಂದು ಟೀಮ್ ಬಂದಿದ್ದಾರೆ. ಆಮೇಲೆ ಈ KR ಹಾಸ್ಪಿಟ್ಲಿಂದ ಕಣ್ಣಿನ ತಪಾಸಣೆಗೋಸ್ಕರ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ. ಆಮೇಲೆ ರಕ್ತದಾನದ ಶಿಬಿರದ ಆಯೋಜಕರೆಲ್ಲ ಬಂದಿದ್ದಾರೆ. ಹಾಗೂ ಡಾಕ್ಟರ್ ಚಂದ್ರಶೇಖರ್ ಅವರಿಂದ ಈ ಉಚಿತ ಮೆಡಿಸಿನ್ ವಿತರಣೆ, ಆಯುರ್ವೇದಿಕ್ ಮೆಡಿಸಿನ್ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಸರ್ ಯಾವ್ಯಾವ ಚೆಕಪ್ ಬಂದಿದೆ? ಇವತ್ತು ಕಣ್ಣಿನ ಚೆಕಪ್ ನಡೆಯುತ್ತೆ, BP, ಶುಗರು ಮತ್ತು ECG ನಡೆಯುತ್ತೆ. ಮತ್ತು ಕಣ್ಣಿನ ಪರೀಕ್ಷೆ ಮಾಡಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಏನಾದರೂ ಬೇಕಾದರೆ ನಾವು KR ಹಾಸ್ಪಿಟಲ್ ವತಿಯಿಂದ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೇವೆ.